Hi guys, welcome back to ಶಾವ್ಯ ಮಂಜುನಾಥ್. ಏನು ಅಂದರೆ ಇವತ್ತು ನಾವು ಎಲ್ಲರೂ ಭದ್ರಾವತಿಗೆ ಹೊರಡ್ತಿದ್ದೀರಿ. ಯಾಕಂದರೆ ಅಲ್ಲಿ ಎಲ್ಲ ಶಾಸ್ತ್ರ, ಬಳೆ ಶಾಸ್ತ್ರ, ಮೆಹಂದಿ, ಹಳದಿ ಎಲ್ಲ ನಾಡಿದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಯಾರ್ ಹೋಗಬೇಕು ಅಂತ ಹೋಗ್ತಿದ್ದೀರಿ. ಸೊ ಈಗ ಅಪ್ಪನ ಕೇಳೋಣ, ಯಾಕಂದರೆ ಅಪ್ಪ ಬರ್ತಿಲ್ಲ. ನಾನು, ತಮ್ಮ, ಅಮ್ಮ ಹೋಗ್ತಿರೋದು, ಮತ್ತು ಅತ್ತೆಯವರು ಬರ್ತಿದ್ದಾರೆ. ಸೊ ಎಲ್ಲರೂ ಟ್ರೈನಲ್ಲಿ ಹೋಗ್ತಿದ್ದೀರಿ. ಈಗ ಪಪ್ಪನ ಕೇಳೋಣ ಬನ್ನಿ, ಏನು ಅನ್ನಿಸ್ತಿದೆ ಅಂತ ಹೋಗೋಣ ಬನ್ನಿ. ಇವಾಗ ಪಪ್ಪ ಪಪ್ಪ ನಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀಯಾ? ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಹ್ಯಾಪಿ ಜರ್ನಿ. ಹೋಗ್ಬಾ. ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೋತೀಯ? ಯಾರನ್ನ ಜಾಸ್ತಿ? ನಮ್ಮ ಮೂರು ಜನದಲ್ಲಿ ಎಲ್ಲಾರು. ಒಬ್ಬರನ್ನ. ಶ್ರಾವ್ಯನ. ಶಟ್ ಅಪ್. ಏನು ಗೊತ್ತಾ, ವೆಂಜು ಲಾಸ್ಟ್ ಬ್ಲಾಗಲ್ಲಿ ಏನೋ ಒಂದು ಕಾಮಿಡಿ ಮಾಡಿರೋದೆಲ್ಲ ಹಾಕ್ಬಿಟ್ರಿ ಅಂತ. ಇವತ್ತು ಫುಲ್ ಬ್ಲಾಗಲ್ಲಿ ನಿಮ್ಗೆ ನಗುನೇ ಬರೋದು ನೋಡ್ಕೊಳ್ಳಿ. ಇವತ್ತು ನನ್ನ ರೋಸ್ಟ್ ಮಾಡ್ತಾನೆ. ಇರಲಿ ಪರವಾಗಿಲ್ಲ ಅಪ್ಪು, ಐ ಟೇಕ್ ಇಟ್. ಎಸ್, ಐ ಟೇಕ್ ಇಟ್. ಓಕೆ, ನಾನು ಮೈಕ್ ಸ್ಟೋರಿ ಹೇಳಿರ್ಲಿಲ್ವಲ್ಲ. ಸೊ ನಾನು ನನ್ನ ಬರ್ಡೇಗೆ ಮೈಕ್ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಆ್ಯಂಡ್ ಅದ್ರದ್ದು ವಾಯ್ಸ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಐ ಕ್ಯಾನ್ಸಲ್ ದಿ ಆರ್ಡರ್. ಬಟ್ ಏನಾದರೂ ರೀಪ್ಲೇಸ್ ಮಾಡೋಕ್ಕಾಗ್ತಿರಲಿಲ್ಲ ಆರ್ಡರ್ನ, ಏನಾದರೂ ಬೇರೆ ಮೈಕ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ. ಸೊ ವೆನ್ ವಿ ಆಸ್ಕ್ಡ್ ಕಸ್ಟಮರ್ ಕೇರ್, ಅವ್ರು ಏನಂದ್ರು ಅಂದರೆ ಒನ್ ಪ್ರಾಡಕ್ಟ್ ಡಿಫಾಲ್ಟ್ ಇರಬೇಕೇನೋ, ಎಲ್ಲ ಪ್ರಾಡಕ್ಟ್ ಹಂಗಿರಲ್ಲ, ವಿ ಮೇಕ್ ಶೋರ್ ದಟ್. ಸೊ ಅದೇ ಪ್ರಾಡಕ್ಟ್ನ ಮಾಡಿ ಸೇಮ್ ಪ್ರಾಡಕ್ಟ್ನ ತಿರ್ಗಾ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದು ಚೆನ್ನಾಗಿಲ್ಲ ಅಂದರೆ ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಚೇಂಜ್ ಅಂತ ಹೇಳಿ. ಅದು ಲೈಕ್ ಫೈನ್ ಅಂತ, ಬಿಕಾಸ್ ದಟ್ ವಾಸ್ ಓಕೆ ಅಂತ. ಬಿಕಾಸ್ ಒನ್ ಪ್ರಾಡಕ್ಟ್ ಡಿಫಾಲ್ಟ್ ಇದ್ರೆ ಎಲ್ಲಾನು ಡಿಫಾಲ್ಟ್ ಇರಬೇಕು ಅಂತ ಏನಿಲ್ವಲ್ಲ. ಸೊ ಐ ಥಾಟ್ ಅಂಡ್ ಐ ಬೈಡ್ ಅಂಡ್ ಐ ಗಾಟ್ ಇಟ್ ನೌ. ಇವತ್ತೇ ಬೇಕಾಗಿದ್ದು. ಐ ಥಾಟ್, ನಾನು ಅಂತಿದ್ದೆ ಪಪ್ಪನಿಗೆ, ಪಪ್ಪ ಇವಾಗ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಪಪ್ಪ ಅಂತ. ಸೊ ಐ ಗಾಟ್ ದಿ ಮೈಕ್ ಅಂಡ್ ಐ ಆಮ್ ಹ್ಯಾಪಿ. ಬಟ್ ಬಂದಿದ್ದು ಇದು ಡ್ಯಾಮೇಜ್ ಆಗಿ ಬಂದಿದೆ. ಯಾಕಂದ್ರೆ ಅದು ರಿಸೀವರ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದೇನೋ ಫೆವಿಕ್ವಿಕ್ ಎಲ್ಲ ಹಾಕಿ ಅದನ್ನ ರೆಡಿ ಮಾಡಿದ್ರಿ. ನಾಟ್ ಓಕೆ ವಿತ್ ದಿಸ್ ಮೈಕ್ ಆಲ್ಸೋ, ಬಿಕಾಸ್ ಇದೂನು ಹಂಗೆ ಇದೆ. ನಾನು ಇವಾಗ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಇಟ್ ಹ್ಯಾಸ್ ಆಲ್ಸೋ ನಾಟ್ ಕಮ್. ನಾನು ಇದನ್ನ ಹಾಕ್ತೀನಿ, ಈ ಕ್ಲಿಪ್ನ ಹಾಕ್ತೀನಿ. ಸೊ ದಟ್ ನೀವು ಇನ್ ಕೇಸ್ ಈ ಮೈಕ್ ಚೆನ್ನಾಗಿದ್ನು ಐ ವಿಲ್ ರಿಪ್ಲೇಸ್ ಇಟ್. ತಿರ್ಗಾ ನಾನು ಐ ವಿಲ್ ಚೇಂಜ್ ದಿ ಆರ್ಡರ್ ಅಲ್ಲಿ, ಅಂದ್ರೆ ಬೇರೆದೇ ನಾನು ತಗೋತೀನಿ. ಐ ಡೋಂಟ್ ವಾಂಟ್ ದಿಸ್. ಇವಾಗ ಟೈಮ್ ಬೇಗ ಯೂಸ್ ಮಾಡ್ಬಿಟ್ಟು ತಿರ್ಗಾ ರಿಟರ್ನ್ ಮಾಡ್ಬಿಡ್ತೀನಿ. ಹೆಂಗಿದ್ರು ನನ್ ಬರತ್ ಸಂಡೆ ಅಲ್ಲ, ಯೂಸ್ ಮಾಡ್ತೀನಿ. ಬಿಕಾಸ್ ಅವ್ರು ಕೊಟ್ಟಿರೋದು ಹಂಗೆ, ನಾನು ಮಾಡ್ತಾ ಇರೋದು ಹಿಂಗೆ. Okay, what you take, what you give. Huh? No. What you give, no. Give and take. Okay. Yeah. So I'm gonna do that. ಇದನ್ನ ಯೂಸ್ ಮಾಡ್ತೀನಿ, ತಿರ್ಗಾ ಇದನ್ನ ರಿಪ್ಲೇಸ್ ಮಾಡ್ತೀನಿ. ಗಿವ್ ಅಂಡ್ ಟೇಕ್. ಸೊ ಹಿಯರ್ ವಿ ಆರ್. ಹಲೋ, ರೈಲ್ವೆ ಸ್ಟೇಷನ್ ಬಂದಿದ್ದೀರಿ? ಇಲ್ಲ, ಬಸ್ ಸ್ಟೇಷನ್ ಬಂದಿದ್ರಿ. ಶಟ್ ಅಪ್. ಇವ್ ನಿಂಗೆ ರೋಸ್ಟ್ ಮಾಡ್ತಾ ಇರ್ತಾನೆ, ನಂಗೆ ಗೊತ್ತು. ರೈಲ್ವೆ ಸ್ಟೇಷನ್, ಇಟ್ಸ್ ನಾಟ್ ಕೆಂಪೇಗೌಡ ರಂಗು ರಿಚ್ ಕಿಡ್ ಗೈಸ್. ಕೆಂಪೇಗೌಡ ಏನದು? ಸಾಕು ಶಾಕ್ ಬಿಡು. ಪಲ್ಲೆ ನನ್ಗೇನೋ ವಿಶ್ ಮಾಡಿಲ್ಲ ನೀನು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಶಟ್ ಅಪ್. ಮಾಮನು ನಮ್ ಜೊತೆ ಬಂದಿದ್ದಾರೆ. ಮಾಮ ಹಾಯ್ ಅನ್ನು. ಈಗ ನಾನು ನಮ್ ಕಂಟೆಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮ್ಗೆ. ನಮ್ ಕಂಟೆಂಟ್ ನೋಡಿ. ಹಾಯ್ ಅನ್ನಿ ನಮ್ ಚಾನಲ್ಗೆ. ಹಾಯ್. ನಮ್ ಕಂಟೆಂಟ್. ಹಲೋ, ಯು ಫೈನ್. ನೀವ್ ಹೇಗಿದ್ದೀರಾ? ಸೂಪರ್. ಇವಾಗ ಟ್ರೈನ್ ಅಲ್ಲಿ ಮೋಜು ಮಸ್ತಿ ಮಾಡೋಣ. ಮೋಜು ಇಲ್ವೋ ಅಂತ ಜಾಸ್ತಿ ಶೋ ಬೇಡ. ನಮ್ದು ಬುಕ್ ಆಗೋಗಿತ್ತು. ಅದೆಲ್ಲ ಅಂತ ರಶ್ ಇದ್ರೆ ನೋಡ್ಕೊಳ. ಇವನು ರೋಸ್ ಮಾಡ್ತಾನ, ಅವಾಗಿಂದ ಮಾಡ್ಲಿ ಎಷ್ಟ್ ಮಾಡ್ತಾನೋ ಅಂತ. ಆ ವಿಡಿಯೋದಲ್ಲಿ ಪಲ್ಲವಿ ಇವನ್ಗೆ 525 ಟ್ರೈನು. ಇವನು ಲಾಸ್ಟ್ ವಿಡಿಯೋದಲ್ಲಿ ಅವ್ನ ಅಗಾಡ್ಸಿದಿರಲ್ಲ,
ಅವನ್ನ ರೋಸ್ಟ್ ಮಾಡಿ ಬಿಸಾಕಿದಿರ, ಅದಕ್ಕೆ ಇವಾಗ ನಮ್ಮನ್ನ ರೋಸ್ಟ್ ಮಾಡಕ್ ಟ್ರೈ ಮಾಡ್ತಾನ. ಆಗುತ್ತಾ? ಅದ್ರಲ್ಲಿ ಅಪ್ಪು, ನೀನು ಎಷ್ಟೇ ರೋಸ್ಟ್ ಮಾಡಿದ್ರು ನಾವು ರೋಸ್ಟ್ ಆಗಲ್ಲ, ನೀನೇ ರೋಸ್ಟ್ ಆಗೋದು. ಯುವರ್ ಚೈಲ್ಡ್ ಚಪಾತಿ ಮ್ಯಾನ್. ಗೈಸ್, ವೈ ಆರ್ ಯು ನಾಟ್ ಫೀಲಿಂಗ್ ಶೈ? ಎಷ್ಟೊಂದು ಜನ ನೋಡ್ತಿದಾರೆ ನಾನು ಇಲ್ಲಿ ಬ್ಲಾಗ್ ಮಾಡ್ತಾ ಇರೋದನ್ನ. ಯಾ, ಸೊ ವಾಟ್? ಎಷ್ಟು ಜನ ಮಾಡೋದೇ ನಾವು ಮಾಡ್ತಿರೋದು. ಯಾ 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 ಎಲ್ಲ ಹೆಂಗ್ ನೋಡ್ತಿದ್ದಾರೆ ಗೊತ್ತಾ ಇಲ್ಲಿ? ಸೊ ಇಟ್ಸ್ ಫೈನ್. ಐ ಫೈನಲಿ ಗಾಟ್ ವಿಂಡೋ ಸೀಟ್ ಗರ್ಲ್. ನಾನು ಹಂಗೆ ಹೋದ್ರು ಮಧ್ಯದಲ್ಲೇ ಕುತ್ಕೋಬೇಕು, ಹಿಂಗೆ ಹೋದ್ರು ಟಾರ್ಚ್ ಇಟ್ಕೊಂಡು ಜುಗಾಡ್ ಮಾಡ್ತಾ ಇದೀವಿ ಗೈಸ್. ನೋಡಿ ಓಕೆ ಗೈಸ್, ಏನು ಡೈರೆಕ್ಟ್ ಎಲ್ಲಿ ಸಿಗ್ತೀವಿ? ನಾನು ಓದಬೇಕು ಅಂತ ಬುಕ್ಸ್ ಎಲ್ಲ ತೊಗೊಂಡೆ ಟ್ರೈನಲ್ಲಿ. ಇಂಥದ್ದು ಇಲ್ಲ, ಮಂಡೇ ತಿರ್ಗಾ ವಾಪಸ್ ಹೋಗಿದ್ದು, ಸಂಡೇ ತಿರ್ಗಾ ವಾಪಸ್ ಹೋಗಿದ್ದು, ಮಂಡೇ ಎಕ್ಸಾಮ್ ಬರೀಬೇಕು. ತಿರ್ಗಾ ನಾವು ಮದುವೆ ಅಟೆಂಡ್ ಮಾಡ್ತಿಲ್ಲ ಗೈಸ್. ತಿರ್ಗಾ ಸಂಡೇ ಬರ್ತೀವಿ, ಇಬ್ಬರು ಬರ್ತೀವಿ. ಬಿಕಾಸ್ ನಾವಿಬ್ಬರಿಗೂ ಎಕ್ಸಾಮ್ ಅಣ್ಣನ ಮದುವೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ನಾವು ಮೆಹಂದಿ ಹಳದಿ ಎಲ್ಲ ತೋರಿಸಿ ಟ್ರೈ ಮಾಡ್ತೀವಿ. ಬೇಜಾರು ಗೈಸ್, ನಾನು ಈ ಸಾಂಗ್ ವೈಬ್ ಆಗ್ತದೆ. ಓಕೆ ಗೈಸ್, ಬಾಯ್. ಡೆಡಿಕೇಶನ್ ಅಂದರೆ ಏನು ಗೊತ್ತಾ ಗೈಸ್? ನಾನು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಟ್ರೈನಲ್ಲಿ ಕುತ್ಕೊಂಡು ಓದ್ತಾ ಇದ್ದೀನಿ. ಟೈಮ್ 9 o'clock, 9:03 9:03. ಸೊ ಈಗ ಸೊ ಈಗ ವಿ ಕೇಮ್ ಆ್ಯಂಡ್ ಯಾ ವಿ ಕೇಮ್ ಫಾರ್ ಲಿವಿಂಗ್ 24 hours. ಪ್ಲೀಸ್ ಸಪಕರಬ್. ಓಕೆ ಗೈಸ್, ಸೊ ವಿ ಕೇಮ್ ಹಿಯರ್. ಅಲ್ಲಿ ಬಂದ್ವಿ, ಕಾರು ಬಂತು ನೋಡಿ. ಮೂನ್ ಎಷ್ಟು ಚೆನ್ನಾಗಿದೆ. ಮೂನ್ನ ಕ್ಯಾಪ್ಚರ್ ಮಾಡೋಕ್ಕೆ, ಅದು ಮೂನ್ನ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟು 23 ಅಲ್ಲ, ಮೂನ್ನ ಕ್ಯಾಪ್ಚರ್ ಮಾಡೋಕ್ಕೆ ಫೋಟೋ ನೋಡಿ. ಇವನು ನೋಡಿ, ಇವನು ಮಣ್ಯಣ್ಣ. Say hi to my YouTube channel. That is almost 10 o'clock ಭದ್ರಾವತಿಯಿಂದ ಬೆಳಿಗ್ಗೆ ಬರೋಕ್ಕೆ. ಈಗ ತಿಂದು ಈಗ ಚೂರು ವಾಕ್ ಮಾಡ್ತಾಯಿದ್ದೀವಿ ಅಲ್ಲ ಮಮ್ಮ? ವಾಕ್ ಮಾಡ್ತಾಯಿದ್ದೀವಿ ಅಲ್ಲ ಪಲ್ಲವಿ? ನೋಡು, ಸ್ಟ್ರಿಕ್ಟ್ ಡಯಟ್ ಮಾಡ್ತಾವೆ ಮದುವೆಗೆ ತಾನೇ. ಮದುವೆಗೆ ಡಯಟ್ ಮಾಡ್ತಿದ್ಯಾ? ಹಾಂ, ಅಲ್ಲಿಂದ ಇಲ್ಲಿಗೆ ನಡೆಯೋದು. ಇವಾಗ ಬಂದ್ಬಿಟ್ಟು ರೋಸ್ಟ್ ಮಾಡ್ತಾರೆ. ಸಪಕರ ಇವು ಅತ್ತೆ ಏನೋ ಕೊಡ್ತಿದ್ದಾರೆ. ನಾನು ನಿಮಗೆ ರಾಕಿನ್ ತೋರಿಸ್ತೀನಿ ಬನ್ನಿ. ಇದ್ರ ಬಗ್ಗೆನೇ ನಾವು ಅಂತ ಇದ್ದೀವಿ ಫಸ್ಟ್ ವ್ಲಾಗಲ್ಲಿ. ನನ್ನ ಬ್ಲಾಗ್ ನೋಡಾದ್ಮೇಲೆ ಯಾರ ಮದುವೆ ಅಂತ ಕೇಳ್ತಿದ್ರು. ಸೊ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. ಹಾಯ್, ಮಣಿಕಂಠ, Shravia's brother. Yes. I'm finally getting married. So that is it. What else do you want? Nothing else. ಸೊ ನೀವೆಲ್ಲ ಇಲ್ಲಿ ಭದ್ರಾವತಿಯಲ್ಲಿ ಒಂದು ದಟ್ಟವಾದ ಅರಣ್ಯ ಮಧ್ಯೆ ಇರೋ ಒಂದು ಹಳ್ಳಿಗೆ ಬಂದಿದ್ದೀರಾ, ಬೆಳ್ಳಿಗೆರೆ ಅಂತ. ನಾವು ಅಡಿಕೆ ಬೆಳೆಗಾರರು. ಸೊ ವ್ಯವಸಾಯ ಮಾಡ್ತೀವಿ. ನನ್ನ ತಂಗಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಾಳೆ, ಅವಳಿಗೆ ಸಪೋರ್ಟ್ ಮಾಡಿ. ಎಸ್, ಲೈಕ್, share and what, subscribe. Yeah. Thank you. So yeah, that was all about my brother. ಟೈಮ್ 11 o'clock ಗೈಸ್. ನಾವು ಇವಾಗ ಎದ್ದಿದ್ರಿ 11:41, ಅಂದರೆ 11:20ಗೆ ಎದ್ದಿದ್ದು. ಇವರೆಲ್ಲ ಆಲ್ರೆಡಿ ವ್ಲಾಗ್ ಮಾಡ್ತಾರೆ ಅಂತ ಕಾಯಿ ಹೂವು ಎಲ್ಲ ಕಟ್ಟಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರಂತೆ. ಇವಾಗ ನೀರು ಪಾಲಿಶ್ ಹಚ್ಕೊತಿದ್ದಾರೆ. ಅವಳು ನಾನು ಇವಾಗ ಎದ್ರಿ. ತಿರ್ಗಾ ಇನ್ನೊಂದು ರೌಂಡ್ ಬಂದ್ಬಿಟ್ಟು ನಮ್ಮ ಜೊತೆ ಬಂದು ಮಲ್ಕೊಂಡ. ನಮ್ಮಮ್ಮ ಎಲ್ಲ ನೀಟಾಗಿ ರೆಡಿ ಆಗಿದ್ದಾರೆ. ಇಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಇವಾಗ ಎಲ್ಲರೂ ಲೈಟಿಂಗ್ಸ್ ಎಲ್ಲ ಹಾಕಕ್ಕೆ ಬಂದಿದ್ದಾರೆ. ಸ್ಪೀಕರ್ ಜೋರಾಗಿತ್ತು. ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್
ಶೋ ದ ಸ್ಪೀಕರ್ ಸೌಂಡ್, ಯಾಕಂದರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ನಾನು ಆಗಲೇ ಫಸ್ಟ್ ವೀಡಿಯೋದು ಕಾಪಿ ರೈಟ್ ಆಗಿರೋದು. ನೋಡಿ ಲೈಟಿಂಗ್ಸ್ ಎಲ್ಲ ಬಂದಿದೆ. ಅದು BTS ಸ್ಪೀಕರ್ ಆಫೀಸ್ ಒಂದು ಬರುತ್ತೆ. ಬಂದಿದ್ದಾರೆ ನೋಡಿ ಇಲ್ಲಿ. ಹಾಯ್ ಮಿನ್ನು ಆ್ಯಂಡ್ ಮಿನ್ನು ಮಮ್ಮ. ಎಸ್, ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಿರೋದು ಅಲ್ಲ ಅಕ್ಕ? ಎಸ್, ಜೊತೆಲಿ ನನ್ನ ಮಗುನು ಮಮ್ಮು ತಿಂತಾ ಇರೋದು. ಮಾತಾಡಿ ಮಿನ್ನು. ಮಿನ್ನು ಮಿನ್ನು ಸಾಂಗ್ ಆಗ್ಬೇಕು, ಸಾಂಗ್ ನಮ್ಮದೆಲ್ಲ ಆಯಿತು ಲಂಚ್. ಇವಾಗ ಇವರು ತಿಂತಿದ್ದಾರೆ. ಇದ್ರದ್ದು ಆ್ಯಕ್ಚುಯಲ್ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು, ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಕವರ್ ಕೊಡ್ತಾಯಿದ್ದೀನಿ. ಇದು ಕಾಪಿರೈಟ್ ಬಂದ್ಬಿಟ್ಟು ಆಮೇಲೆ ಕಷ್ಟ ಆಗುತ್ತೆ. ಚಕ್ಲಿ ಮಾಡ್ತಾ ಇದ್ದೀನಿ. ಓ, ನೀನು ವಿಡಿಯೋ ಮಾಡ್ತಾ ಇದೀಯಾ? ಆಮೇಲೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಬೇಕಂತಾರೆ ನನ್ನ ಕಣೆ. ಇಲ್ಲ, ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಬಟ್ಟೆ ಕೊಡಿ ಮುಂಚೆನ, ಚಕ್ಲಿ ಒಳ್ಕೊಡಿ, ಎಣ್ಣೆ ಇಕ್ಕಿ ಪಟ ಪಟ್ ಅಂತ ಮಾಡೋಣ. ಚಟಾಪಟ ಚಟಾಪಟ. ದ ಪ್ರಾಸೆಸ್ ಆಫ್ ಮೇಕಿಂಗ್ ಚಕ್ಲಿ. ಮಮ್ಮಿ, ನೀವು ಮಾತಾಡಿರೋದು ನಂಗೆ ತುಂಬ ಇಷ್ಟ ಆಗೋಯ್ತು ಲಾಸ್ಟ್ ವ್ಲಾಗಲ್ಲಿ. ಯಾಕೋ? ಹಾಂ, ಅದೇ ನಿಮ್ಮ ಫೀಲ್ ಹೆಂಗಿದೆ ಅಂತ ಕೇಳಿದೆ ಅಲ್ಲ, ನಿಮ್ಮದು ಚೆನ್ನಾಗಿ ಬಂದಿತ್ತು. ಹೌದಾ? ನಾನು ನೋಡಲೇ ಇಲ್ಲ ಅದು. ನೋಡಿ, ನನ್ನ ಬ್ಲಾಗೇ ನೋಡಲ್ಲ. ಬಿಸಿ ಮಮ್ಮಿ ಅಲ್ಲ ಇವಾಗ. ಅದಕ್ಕೆ ಬಿಸಿ ನೋಡಿ ಆಗಿದ್ದೀವಿ. ಚಕ್ಲಿ ಮಾಡ್ತಾ ಇದ್ದೀವಿ. ಹಾಂ, ಇಲ್ಲಿ ನೋಡಿ ಚಕ್ಲಿ. ಅದು ಕೊಬ್ಬರಿ ಏನಕ್ಕಮ್ಮ? ಕೊಬ್ಬರಿ ಏನಕ್ಕೆ? ಅದರಲ್ಲಿ ಅದೇ ಥರ ರವೆ ಉಂಡೆ ಇಷ್ಟ ಆಗಲ್ಲ. ತುಪ್ಪ ಹಾಕ್ಬಿಟ್ಟಿರ್ತಾರೆ. ತುಪ್ಪ ಯಾರು ಹಾಕ್ತಾರೆ? ರವೆ ಉಂಡೆಲಿ ರವೆ ಉಂಡೆ ತುಪ್ಪ ಹಾಕಲ್ಲ. ರವೆನೂ ಸಕ್ಕರೆ ಕೊಬ್ಬರಿ ಹಾಕ್ತೀವಿ ಅಷ್ಟೇ. ಅದೇ ತುಪ್ಪ ಟೇಸ್ಟ್ ಹೊಡಿತದೆ. ತುಪ್ಪ ಟೇಸ್ಟ್ ಬಾಯಿ ಸಿಗ್ತಾ ಇರ್ತಿಂತ. ಹಾಕಿ ಫುಲ್ಲು ಹಾಕ್ತೀವಿ. ಹೇಗಾಗಿದೆ ತೋರಿಸಿ. ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದಿತ್ತಾ? ಗರಂ ಆರಬೇಕು, ಇನ್ನೂ ಚೆನ್ನಾಗಿ ಬರುತ್ತೆ ಅವಾಗ. ಟೇಸ್ಟು ಚೆನ್ನಾಗಿತ್ತು. ಇದಾಗಬೇಕಾಗಿತ್ತು. ಒಂಚೂರು ಚಿರೋಟಿ ರವೆನಾ ಇವಾಗ ಮಮ್ಮಿ ಬೆಚ್ಚಗೆ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಕ್ಲಿಗೆ. ನಾನು ಮರ್ತೋದೆ ಅವಾಗ ಹೇಳೋದು. ಇದೇ ಚೆನ್ನಾಗಿ ಬಿಡಿ. ಅಮ್ಮ ಸೇಮ್ ವರ್ಕ್ ಅವಾಗಿಲ್ಲ. ಇವಳು ಅವಾಗಲೇ ಅಲ್ಲಿ ಕುತ್ಕೊಂಡಿದ್ದು. ಅವಾಗಿಂದ ಬಾರೆ ಅಂತ ಬಂದಿಲ್ಲ. ನಾನು ಚಕ್ಲಿ ಟೇಸ್ಟ್ ಮಾಡುವಾಗ ಕೊಡೇ ಅಂದ್ಲು. ಇಲ್ಲ ಬಾರೆ ಅಂದರೆ ಇಬ್ರು ಓಡ್ ಬಂದ್ಬಿಟ್ಟು ಬೇಡ ಅಂತಾರ. ಚಕ್ಲಿ ಆಯಿತು, ನಿಪ್ಪಟ್ಟು ಮಾಡ್ತಿದ್ದಾರೆ. ಗೈಸ್, ನಾವು ಇವಾಗ ಆಟ ಆಡ್ತಿದ್ದೀವಿ ಗೈಸ್. ಸೊ ಇವತ್ತು ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಇವತ್ತು ನಾವು ರೀಲ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಅದಕ್ಕೆ ಲೈಟ್ಸ್ ಹಾಕಿದ್ದಾರೆ. ನೋಡಿ ನನ್ನ ಫ್ರೆಂಡ್ ರಾಕಿ. ಅಲ್ಲಿ ರಾಕಿ ಎಲ್ಲಿ ನೋಡಿ? ರಾಕಿ ರಾಕಿ ನೋಡಿ, ನನ್ನ ಫ್ರೆಂಡ್ ರಾಕಿ. ಆಮೇಲೆ ಮೈ ಫ್ರೆಂಡ್ ಬಚ್ಚು. ಹಲೋ. ಇಲ್ಲಿ ನನ್ನ ಮಕ್ಕ ಕಟ್ ಮಾಡಿ. ಹಲೋ Hello. Look at my friend Appu. Appu do like this. ಕೊಡ್ಬೇಳೆ ಮಾಡಿದಾರಂತೆ ನೀನು. Because we need to run. ಓ ಯಾಕಮ್ಮ? I don't want. ಪಲ್ಲಿ ನೀನು ಕೊಡ್ಬೇಳೆ ನೋಡಲ್ವಾ? ನಾ ಬಂದು ತಿನ್ನು. ಸರ್, ನಾವು ಕೋಡ್ಬೇಳೆ ತೋರಿಸ್ತೀರಿ. ಕೋಡ್ಬೇಳೆ ಆಂಟಿ ಚಕ್ಲಿ ಮಾಡಿದ್ರಿ. ಏನೇನು ಮಾಡಿದ್ರಿ ಆಂಟಿ? ನಿಪ್ಪಟ್ಟು, ಚಕ್ಲಿ, ಈಗ ಕೋಡ್ಬಳೆ. ಕೋಡ್ಬೇಳೆ ಈಗ ಎಲ್ಲ ಅಲ್ಲಾಗಿದೆ. ನೆಕ್ಸ್ಟ್ ರವೆ ಉಂಡೆನಾ? ಮೀನು ನೆಕ್ಸ್ಟ್ ರವೆ ಉಂಡೆ ಅಂತೆ. ರಜಾ ಏನ್ ಬೇಕು ಅದಕ್ಕೆ? Chocolate milk. You also have to mango. ಮ್ಯಾಂಗೋನಾ ಇದು?
ಅದು ಅದೇನದು? ಇದು ಸ್ಟ್ರಾಬೆರಿ. ಇದು ಆರೆಂಜಾ? ಇಲ್ಲ ಅದು ಆರೆಂಜು. ಯಾವ ಕಲರ್ ಎತ್ಕೊಂಡೆ ನೀನು? ಆರೆಂಜು. ಇದು ಆರೆಂಜ್ ಹಂಗಾದ್ರೆ? ಲೇ ನಾನು ಎತ್ಕೊಂಡಿದ್ದು ಈ ಕಲರು. ಇದು ಸಾಕು. ನಂಗೆ ಆ ಕಲರ್ ಬೇಕು, ನಂಗೆ ಈ ಕಲರ್ ಬೇಕು. ಅವು ಬೇಕಾಯೋ? ಚೆನ್ನಾಗಿ ಬ್ಲಾಗ್ ತುಂಬ ದೊಡ್ಡದಾಗ್ಬೋದು, ಬಟ್ ಇಟ್ಸ್ ಫೈನ್ ಅಲ್ವಾ, ಅಟ್ ದ ಸೇಮ್ ಪಾಯಿಂಟ್. ಸೊ ಈಗ ಇನ್ನು ನಾವು ಲೈಟಿಂಗ್ಸ್ ತೋರ್ಸೋಣ. ಹಾಂ, ಓಕೆ, ಕಮ್ ಲೈಟಿಂಗ್ ತೋರ್ಸೋಣ. ಇವಾಗ ರವೆ ಉಂಡೆ ಮತ್ತು ಇನ್ನೇನೋ ಉಂಡೆ ಮಾಡ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸು. ಹಿಂಗಿದೆ ಲೈಟಿಂಗ್ಸ್. ವಾವಲ್ಲ ಮೀನು ಲೈಟಿಂಗ್ಸ್ ಹೆಂಗಿದೆ? ಲೈಟಿಂಗ್ಸು ಚೆನ್ನಾಗಿದೆಯಾ? ಹಾಂ, ಅವರೆಲ್ಲ ಬರ್ತಿದ್ದಾರೆ. ಇಳಿಸಿ ಕರ್ಕೊಂಡು ಹೋಗೋ ರೈಲ್ವೆ ಸ್ಟೇಷನ್ ಇದ್ದಾರಂತೆ, ಭದ್ರಾವತಿಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರೆ. ಇಳಿಸಿ. ವ್ಲಾಗ್ ಲೆಂದಿ ಇದ್ದರೆ ಪರವಾಗಿಲ್ಲ, ಕಂಟೆಂಟ್ ಇರಬೇಕು. ನೆನ್ನೆದು ಇವತ್ತದು ನಾಳೆದು ಒಂದೇ ವ್ಲಾಗಲ್ಲಿ. ಮಮ್ಮಿ ಮೊಣಕ ಮಮ್ಮಿ ಇಲ್ಲಿ ಮಣ್ಣುವಣ್ಣ ನನ್ನ ಬ್ಲಾಗಲ್ಲಿ ಯಾವಾಗ ನೋಡಿದ್ರು ಸಿಂಕ್ ಹತ್ರನೇ ಇರ್ತೀಯ. ನಾನಾ ಹಲೋ ಟು ಮೈ ವ್ಲಾಗ್. ಹಲೋ ಅನ್ನಿ ನಮ್ಮ ಬ್ಲಾಗ್ಗೆ. ಅಜ್ಜಿ ಹಾಯ್ ಅನ್ನಿ. ಹಾಯ್ ಅನ್ನಿ ಅಜ್ಜಿ. ಯಾಕೆ ಅಲ್ಲ ಏನಕ್ಕೆ ಹಾಯ್ ಅನ್ನಿ ಅಷ್ಟೇ. ಫಸ್ಟ್ ಟೈಮ್ ಬಂದಿದ್ದಾವೆ. ವೈ ನೋ ನೋ ನೋ. ಗೈಸ್ ನೋಡಿ ಗೈಸ್, ಬೆಳಗ್ಗೆ ವ್ಯೂವೇ ಸಕ್ಕದಾಗಿದೆ. ಅಲ್ಲಿ ಪಿಕಾಕ್ ಕೇಳೋ ವಾಯ್ಸ್ ಎಲ್ಲ ಕೇಳಿಸ್ತಿತ್ತು. ಪಿಕಾಕ್ ಕೂಗೋ ವಾಯ್ಸ್ ಎಲ್ಲ ಕೇಳಿಸ್ತಿತ್ತು ಬೆಳಗ್ಗೆ. ಸಕ್ಕದಾಗಿದೆ ವೆದರ್, ಸಕ್ಕದಾಗಿದೆ. You don't want for both the hands. They'll put it once after this dries and then they'll put it in the bag. Okay, first ಯಾವ ಸ್ಟೈಲು? Indian style. ನಮ್ಮ ಇಂಡಿಯನ್ ಬ್ರೈಡ್ಸ್ಗೆ ಇಂಡಿಯನ್ ಸ್ಟೈಲಾ? ಓಕೆ. ಇವಾಗ ನಂಗೆ ಗೊತ್ತು ಎಲ್ಲರೂ ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡ್ತಾ ಇರ್ತೀರಾ ಅಂತ ವಾಲ್ಯೂಮ್ಗೆ. ನಾನೇ ಮ್ಯೂಟ್ ಮಾಡಿರೋದು, ಬಿಕಾಸ್ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಅದಕ್ಕೆ ಕಾಪಿರೈಟ್ಸ್ ಬರುತ್ತೆ ಅಂತ ವಾಲ್ಯೂಮ್ನ ನಾನು ಸ್ವಲ್ಪ ಜಾಗದಲ್ಲಿ ಕಟ್ ಮಾಡಿದ್ದೀನಿ. ಸೊ ಆಮೇಲೆ ವಾಲ್ಯೂಮ್ ಬಟನ್ನ, ನಿಮ್ಮ ಫೋನ್ ವಾಲ್ಯೂಮ್ ಬಟನ್ನ ಕೆಡಿಸ್ಕೋಬೇಡಿ, ಬಿಕಾಸ್ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂತ ಭಯ. ಮಕ್ಕ ಕಾಣಿಸ್ತದೆ. ರೋಸಿ ಕರಂದು ಸೆಂಟ್ರಲ್
ನೋಡಿ ಗೈಸ್, ಜನ ಸಾಗರ. ಅದೇ ಕಾಸ್ಟ್ಯೂಮ್ ಅದೀಗ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆಟ ಆಡ್ತಾ ಇದ್ದೀವಿ ಗೈಸ್. ಬ್ಯಾಂಗ್ಳೂರಿಂದ ಭದ್ರಾವತಿಯಿಂದ ಬ್ಯಾಂಗ್ಳೂರ್ಗೆ 4 hours ಜರ್ನಿ. ಆ್ಯಂಡ್ ಇನ್ನೊಂದು ಗೈಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಮ್ಮ ಪಲ್ಲವಿ 2 ಸತಿ ದಬಾಕೊಂಡು ಗೈಸ್, ಪಾಪಚ್ಚೆ ಹೆಂಗೆ ದಬಾಕೊಂಡು ಅಂದರೆ ನಾನು ನೆನ್ಸ್ಕೊಂಡು ನಗ್ಗಿದ್ದೀನಿ. ಆ ಥರ ದಬಾಕೊಂಡು 2 ಸತಿ. ನೆನ್ನೆ ನೈಟ್ ಒಂದು ಸತಿ, ಇವತ್ತು ಬೆಳಿಗ್ಗೆ ಒಂದು ಸತಿ ಕಾಲೆಲ್ಲ ಊದಿಸ್ಕೊಂಡಿದ್ದಾಳೆ. ಹೆಂಗೆ ಅನ್ನಿಸ್ದೆ ಪಲ್ಲವಿ? ಹೇಳೋಕ್ಕಾಗಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಟಯರ್ಡ್ ಆಗಿದ್ದೀವಿ. ಇವತ್ತು ಕ್ಯಾಪ್ಚರ್ ಮಾಡಿರೋದಲ್ಲ, ಆಗ್ತೀನಿ ಮೆಹಂದಿ. ನೋಡಿ ಗೈಸ್, ಮೆಹಂದಿ ಇಷ್ಟೇ ಹಾಕ್ಕೊಂಡಿರೋದು. ನಾಳೆ ಎಕ್ಸಾಮ್ ಬಿಟ್ಟಿಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಮನೆಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಪಲ್ಲವಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಇವಾಗ ನಮ್ಮ ಮನೆ ಹತ್ರ ಹೋಗೋಣ. ಪಲ್ಲವಿ ಅವ್ರ ಮನೆ ಇವಾಗ. ಅಯ್ಯೋ ಅದು ತೆಗಿಯಪ್ಪ. ನಮ್ಮ ಬ್ಲಾಗ್ ಬಾಯ್ ಅಂದ್ಬಿಡು. ಬಾಯ್. ಇವಾಗ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಇವಳ ಮನೆಗೆ 10 minutes ಡಿಫ್ರೆನ್ಸ್ ಅಷ್ಟೇ. ಇವಾಗ ಮಾಮ ನನ್ನ ಬಿಡ್ತಿದ್ದಾರೆ ಮನೆಗೆ. ಈ ಫಲ ಎಷ್ಟು ಉದುರಿದೆ ಗೊತ್ತಾ ಸ್ಕೂಲಲ್ಲಿ. ಬೆಳಿಗ್ಗೆ ಎಷ್ಟು ಬಿಸಿಲು, ಸೂಪರ್ ಬಿಸಿಲು. ಇವಾಗ ಫುಲ್ ಚಳಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಸಮ್ಮರಲ್ಲಿ ಅನಿಸುತ್ತೆ. ಬೆಳಿಗ್ಗೆ ಫುಲ್ಲು ಶೆಕೆ ಆಗಿತ್ತು, ಸಾಯಂಕಾಲ ಫುಲ್ ತಣ್ಣಗಿರುವಂಥದ್ದು. ಇಲ್ಲಾಂದರೆ ಈ ಸೀಸನ್ ಮಾತ್ರ ಹಂಗೇನ ಗೊತ್ತಿಲ್ಲ. ಓಕೆ ಗೈಸ್, ಇವಾಗ ಮನೆ ಹತ್ರ ಹೋಗೋಣ ಬನ್ನಿ. ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ ನಾನು ಇನ್ನು ನೆಕ್ಸ್ಟ್ ಪಾರ್ಟು ಮದುವೆದು ಆ್ಯಂಡ್ ರಿಸೆಪ್ಷನ್ದು, ಅರ್ಶಿನದ್ದು, ಬಳೆದು, ಚಪ್ಪರದ್ದೆಲ್ಲ ತೆಗಿತೀನಿ ಅಂತ ವ್ಲಾಗೆಲ್ಲ ಮಾಡ್ತೀನಿ. ಬಿಕಾಸ್ ನಾನು ಅಲ್ಲಿರಲ್ಲ. ಆ್ಯಂಡ್ ಅಟ್ಲೀಸ್ಟ್ ನಾನು ಶಾರ್ಟ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮ್ಯೂಸಿಕೆಲ್ಲ ಹಾಕಿ ಎಡಿಟ್ ಮಾಡೋ ಥರ ಹಾಕ್ತೀನಿ. ಲೆಟ್ಸ್ ಸಿ. ಬಿಕಾಸ್ ಅಲ್ಲಿ ಹೇಳಿದ್ದೀನಿ, ನನಗೆ ಕ್ಲಿಪ್ಸ್ ಕಳಿಸಿ ನಾನು ಎಡಿಟ್ ಮಾಡ್ಕೊಂಡು ನಾನು ಶಾರ್ಟ್ಸ್ಗೆ ಹಾಕ್ಕೊಳ್ತೀನಿ ಅಂತ. ನೋಡೋಣ. ಇದು ಲಾಸ್ಟ್ ಸೀರೀಸ್ ಆಗಿರುತ್ತೆ. ಬಿಕಾಸ್ ನಾನು ಅಲ್ಲಿರಲ್ಲ, ನಾನು ಅಟೆಂಡ್ ಮಾಡ್ತಿಲ್ವಲ್ಲ, ಎಕ್ಸಾಮ್ ಇದೆಲ್ಲ. ಇವತ್ತು ಎಕ್ಸಾಮ್ ಅಟೆಂಡ್ ಮಾಡ್ಬಿಟ್ಟು ಬಂದೆ. ಇಟ್ ವಾಸ್ ಗುಡ್. ಯಾ ಓಕೆ, ಪೀಸ್. ಈ ವಿಡಿಯೋ ತುಂಬ ಲೆಂತ್ ಆಗಿತ್ತು ಗೊತ್ತು. ಆ್ಯಂಡ್ if you like this video, please do like, share and subscribe to my channel Shravya Manjunath and press the bell icon for the further notifications. Bye. Signing off.